ಪಶ್ಚಿಮ ದಕ್ಷಿಣಕ್ಕೆ 4 ತೊರೆ ಬೇಡವಾ? ಬೇಡ. ಬೇಡ. ಉತ್ತರದ ಗೋಡೆಯಲ್ಲಿಡು, ಇಲ್ಲ ಪೂರ್ವದ ಗೋಡೆಯಲ್ಲಿ ಇಟ್ಕೋ. ಆಯ್ತಾ? 4 ತೊರೆ ಇದ್ದಾಗ ಹಿಂದೆಗಡೆ 3 ಇಲ್ಲ 2 ಇರಬೇಕು. ನಮಸ್ಕಾರಪ್ಪ. ಏನು ಸಮಾಚಾರ ಸರ್? ಕುಬೇರನ ಮನೆ. ಈಗ ಮೊನ್ನೆ ಒಂದು ಪಾರ್ಟ್ ಫಸ್ಟ್ ಮಾಡಿದ್ದೆ, ಈಗ ಪಾರ್ಟ್ ಸೆಕೆಂಡ್ ಪಾರ್ಟ್ಗೆ ಈಗ ಫಸ್ಟ್ ಫ್ಲೋರ್ ಎಲ್ಲ ಕಂಪ್ಲೀಟ್ ಆಗಿ ಮೇಲೆಗಡೆ ಫ್ಲೋರ್ಗೆ ಸೆಕೆಂಡ್ ಫ್ಲೋರಲ್ಲಿ ಕಿಟಕಿ ಬಾಗ್ಲು. ನನಗೆ ಹೇಳಿದ್ದು ಕುಬೇರನ ಮನೆ, ದಾರಿಯಲ್ಲಿ ಹೋಗೋರು ಕುಬೇರನ ಮನೆ ಈ ತರ ಇರ್ತದೆ ಅಂತ ಅವ್ರು ಹೇಳಿದ್ದು. ಅದೇ ಟೈಟ್ಲ್ ಹಾಕಿದೆ ನಾನು, ಕುಬೇರನ ಮನೆ ಅಂತ. ಈಗ ನನಗೆಲ್ಲರೂ ಕೇಳ್ತಾರೆ ಕುಬೇರನ ಮನೆ ಏನ್ ಸರ್, ಎಲ್ಲಿವರೆಗೂ ಬಂದು ಕೇಳ್ತಾ ಇದಾರೆ. ನೋಡಿ, ಇಲ್ಲಿ ಫಸ್ಟ್ನೇ ಫ್ಲೋರ್ ಮೋಲ್ಡ್ ಆಗಿದೆ. ಸಾರ್ ಹೇಳ್ದಂಗೆ ಸೊಲ್ಯೂಷನ್ ಅಲ್ಲೇ ಕಿಟಕಿ ಬಾಗ್ಲು ಎಲ್ಲ ರೆಡಿ ಇದೆ ನೋಡಿ. ಇದೆಲ್ಲ ಆಮೇಲೆ ಇದು ನೋಡಿ, ಇದು ಇಲ್ಲಿ ನೋಡಿ ಮೇಲೆ ಹತ್ರ ವೆಂಟಿಲೇಟರ್. ಆ ವೆಂಟಿಲೇಟರ್ ಮೇಲೆ ಆ ವೆಂಟಿಲೇಟರ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಈಗ ನಿಮ್ಗೆ ಯಾರನ್ನ ಬಂದವರು ನಿಮ್ಮನ್ನ ಹೇಳಿಸ್ಬೋದು, ಉಳ ಮನೆ ಕಟ್ತಾ ಇದೀಯ ನೀನು, ಉಳು ಮನೆ ಕಟ್ಟೋದು ಹಿಂಗೇನ ಅಂತ. ಇದು ಉಳು ಮನೆ ಕಟ್ಟೋದು ಅಂತ ಯಾರಿಗೂ ತಲೆ ಕೆಡಿಸ್ಕೊಂತ ಇಲ್ಲ ಸರ್. ತಲೆನೇ ಕೆಡಿಸ್ಬೇಡ, ಫಸ್ಟ್ ಕ್ಲಾಸ್ ಆಗಿದೆ ನೋಡ. ಅದು ಅಷ್ಟೇ, ಇದು ಅಷ್ಟೇ. ಅದು 3 ಮಾಡಿದ್ಯಾ, ಇದು 4 ಮಾಡಿದ್ಯಲ್ವಾ? ಅದು 4 ಸರ್. ಅದು 4. ಅದು 4 ದನ. ಅದು 4 ಬೊಂಬಾಟಾಗಿದೆ. ಬಾ ಆಯ್ತಾ. ಈ ಕಡೆ ಫ್ರಂಟ್ 4 ಸರ್. ಫ್ರಂಟ್ 4. ಓಕೆ, ಇದು ಚೆನ್ನಾಗಿದೆ. ವರಂಡ ನೋಡಿ, ಇದು ಫುಲ್ ವರಂಡ ಬಂತು, ಫಸ್ಟ್ ಕ್ಲಾಸ್ ಇದೆ. ಓಕೆನಾ? ಇದು ನೋಡಿ ಎಷ್ಟು ಹೈಟ್ ಇದೆ ಇಲ್ಲಿ ನಿನಗೆ. ಅದು 12, ಇದು 14 ಮೇಲೆ ಬರುತ್ತೆ. ಹೌದು ಸರ್. 14-15 ಅಡಿ ಸಿಗುತ್ತೆ ಆಯ್ತು ಅಲ್ವಾ? ಇಷ್ಟು ಹೈಟ್ ಇರ್ಬೇಕು ನಿನಗೆ. ಪೂರ್ವ ನೋಡಿ ಎಷ್ಟು ಚೆನ್ನಾಗಿದೆ, ಪ್ಯಾಲೇಸ್ ತರ ಕಾಣಿಸುತ್ತೆ ಅಲ್ಲಿಂದ ನೋಡಿದ್ರೆ. ಬೋರ್ ನೋಡಿ ಸರ್, ಅಲ್ಲೇ ಅದೇ ಮೂಲೆಗೆ. ಅದೇ ಅಲ್ಲೇ ಮುಂದೆ ಇದೆ. ಓಕೆ, ಬಾ ಒಳಗಡೆ ಹೋಗೋಣ ಬಾ. 35-43. ನೋಡಿ ಎಷ್ಟು ಬೊಂಬಾಟಾಗಿದೆ, ಎಷ್ಟು ಗಾಳಿ ಬೇಕು, ಎಷ್ಟು ಬೆಳಕು ಬೇಕು. 7 ಗಂಟೆ ಆದ್ರೂ ಲೈಟ್ ಹಾಕಂಗಿಲ್ಲ. ನೆಕ್ಸ್ಟ್ 7 ಗಂಟೆ ಆದ್ರೂ ಲೈಟ್ ಹಾಕಂಗಿಲ್ಲ. ನಮ್ಮ ಮನೆಗೆ ಇರಕ್ ಮನ್ಸೇ ಬರಲ್ಲ, ಇಲ್ಲಿಗೆ ಬರ್ತೀನಿ. ಹೌದು, 3 ಗಂಟೆ ರಾತ್ರಿಗೆ ದುಡ್ಡು ಇಲ್ಲಿಗೆ ಬರ್ತೀನಿ. ಹೌದಾ? ಆ ತರ ಫೀಲ್ ಆಗುತ್ತೆ. ನೋಡಿ ರೂಮ್ ಬಾಗಿಲುಗಳು ಎಷ್ಟೆಷ್ಟು ಕೊಡ್ತಾ ಇದೆ ನೋಡಿ. ರೂಮ್ ಬಾಗಿಲು ನೋಡಿ, ಬಾತ್ರೂಮ್ದಾ? ಇದು ರೂಮ್ ಸರ್, ಇದು ಬಾತ್ರೂಮ್ದು. ರೂಮ್ ಬಾಗಿಲು ಬಾತ್ರೂಮ್ ಬಾಗಿಲು ಸೇಮ್ ಒಂದೇ ಸೈಜ್ ಇದೆ ನೋಡಿ. ಇದು ಕರೆಕ್ಟಾಗಿ 8 ಅಡಿ. 8 ಅಡಿ. ನಮ್ದು ಮೇನ್ ಇದೊಂದೇ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಈಗ ಅದು ಮಾಡ್ಸಿದೀನಿ ಸರ್ ಅಲ್ಲಿ. ಇದೆಲ್ಲ ಸ್ವಲ್ಪ ನನಗೆ, ಯಾಕಂದ್ರೆ ನಾನು ಬರೋಕ್ ಮುಂಚೆ ವಾಸ್ತು ಹೇಳಿದ್ರು. ವಾಸ್ತು ನಂಬ್ತಿರ್ಲಿಲ್ಲ ಅವಾಗ ಇಟ್ಟಿದ್ದು. ವಾಸ್ತು ನಮ್ಮ ಮೇಲೆ 8 ಅಡಿಗೆ ಬಂತು ಅಲ್ವಾ? ಹೌದು ಸರ್. ಸರ್, ಈಗ ಅದಕ್ಕೆ ಫಸ್ಟ್ ಫ್ಲೋರ್ ಎಲ್ಲ ಸರಿ ಮಾಡೋಣ ಅಂತ ಈಗ ಒಂದೊಂದೇ ಬಂದಿದ್ದೀವಿ. ಇದು ನೋಡಿ, ಇದು ಆಫೀಸ್ ಇದ್ರ ತರ ಇಲ್ಲಿ ಪಾರ್ಟೇಷನ್ ಮಾಡ್ಕೊಂಡು ಇಲ್ಲಿ ಪಾರ್ಟೇಷನ್ ಮಾಡ್ತೀವಿ. ಇದು ಮನೆಗೆ ಬರೋರೆಲ್ಲ ಹಂಗೆ ಬರ್ತಾರೆ. ಮನೆ ಫ್ಯಾಮಿಲಿ ಸಪ್ರೇಟು. ಇಲ್ಲೊಂದು ಪಾರ್ಟೇಷನ್ ಅಲ್ಲಿ ಇಲ್ಲೇ ಆಫೀಸು, ಇಲ್ಲೇ ಕೆಳಗಡೆ ಆಫೀಸ್ ಮಾಡ್ತಾ ಇದ್ವಿ ಈ ಕುಬೇರ ಮೂಲೆಯಲ್ಲಿ. ಸೊ ಇದು ಇಲ್ಲಿ ಕೂತ್ಕೊಂಡು ಚೇರು ಟೇಬಲ್ ಹಾಕೊಳ್ಳೋಕೆ ಸೆಟಪ್ ಮಾಡ್ತೀನಿ. ದೇವ್ರನ್ನ ಹೇಳ್ತೀನಿ ನಾನು, ಯಾರೋ ಬೇರೆ ಇನ್ನೊಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ಅಲ್ಲೂ ಇಷ್ಟು ಚೆನ್ನಾಗಿ ಬರ್ಲಿಲ್ಲ. ಅರ್ಥ ಆಯ್ತಾ? ಇಲ್ಲಿ ರೂಮ್ ಬಂದ್ಬಿಡ್ತು ಅವ್ರಿಗೆ, ಇನ್ನೊಂದು ರೂಮ್ ಮಾಡ್ಬಿಟ್ರು. ಹೊಡೆದಾಕದ್ನಲ್ಲ ಸರ್, ಇಲ್ಲಿ ರೂಮ್ ಕಟ್ಟಿದ್ದೆ ನೀನು, ಹೊಡೆದಾಕಿದೆ. ಇದು ಆಕ್ಚುಲಿ ಇದು ಮೇನ್ ಡೋರ್ ಲೆಕ್ಕನೂ ಬರುತ್ತೆ ವಾಸ್ತು ಪ್ರಕಾರ. ಇದು ಮೇನ್ ಡೋರು ಎಷ್ಟು. ಸೊ ಇದು ಎಷ್ಟು ಪಕ್ಕ ಎದುರುಗಡೆ ಇದಲ್ವಾ, ಸ್ಟ್ರೈಟ್. ಹೌದು ಸರ್. ಹೌದು, ಸ್ಟ್ರೈಟ್ ಇದೆ. ಎಲ್ಲೋ ಕುತ್ತೋಡಿ ಇಲ್ಲ ತಾನೆ? ಎಲ್ಲೂ ಇಲ್ಲ ಸರ್. ಅದರಿಂದ ಗೋಡೆ ಎಷ್ಟಿದೆ ಇದು ಅಷ್ಟೇ ಇರುತ್ತೆ. ಇದೆ ಸೇಮ್ ಇದೆ. ಅದೇನ್ ಡೋರ್ ಇದೆಯೋ ಇದು ಅದು ಕರೆಕ್ಟ್ ಆಗಿದೆ. ಮೆಜರ್ಮೆಂಟ್ ಮಾಡ್ಕೋ, ಯಾಕಂದ್ರೆ ಅದು ಕಮ್ಮಿ ಇದ್ದಂಗೆ ಕಾಣಿಸ್ತಾ ಇತ್ತ ನನಗೆ. ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ ಒಂದು ಪಿಲ್ಲರ್ ಇಂದ. ಅಂದ್ರೆ ಸರ್ ಎರಡು ಒಂದೇ ಸೈಜ್. ಅದೆಲ್ಲ ಇದು ಅಲ್ಲ, ಸೈಜ್ 42 ಇಂಚ್ ಇದೆ ಸರ್. ಅದು ಇದು 30 ಚಿಲ್ಲರೆ ಇದೆ. ಅದು ಓಕೆ. ನಾನು ಹೇಳಿದ್ದು ಈ ವಾಲ್ ಇದೆಯಲ್ಲ, ಈ ಗೋಡೆ. ಹೌದು, ಈ ಗೋಡೆ ಅಲ್ಲೆಷ್ಟಿದೆಯೋ ಇಲ್ಲೂ ಅಷ್ಟೇ ಇರ್ಬೇಕು. ಇಲ್ಲಿ ಅದು ಸೇಮ್ ಇದೆ ಸರ್. ಸೇಮ್ ಇದೆಯಾ? ನೋಡ್ಕೊ ಅಷ್ಟೇ. ಓಕೆನಾ? ಇದೆಲ್ಲ ಕಿಟಕಿ ಮೇಲೆ ಕಟ್ತಾನೆ ಮೇಲೆ ರೂಮ್ಗೆ ಸರ್. ರೂಮ್ಗೆ ನೋಡಿ ಇಷ್ಟು ಕೆಳಗಡೆಗಿನ್ನ ಚೆನ್ನಾಗಿ ಬರುತ್ತೆ ಮೇಲೆ. ಇಲ್ಲಿ ಡೋರ್ಗಳು ಬಾಕಲ್ಗಳು ರೆಡಿ ಇದೆ ಸರ್. ಹೌದು, ವಾಸ್ಕಲ್ಗಳು ರೆಡಿ ಇದೆ. ಎಲ್ಲ ರೆಡಿ ಇಟ್ಬಿಟ್ಟಿದ್ಯಾ? ವಾಸ್ಕಲ್ ಆಮೇಲೆ ಮಾಡ್ಕೋಬೇಕಲ್ಲ, ಇವಾಗ ಯಾಕೆ ಸರ್? ಅದು ಏನೋ ಫಿಟ್ಟಿಂಗ್ ಅಲ್ಲಿ ಫಿಟ್ಟಿಂಗ್ ಇರುತ್ತೆ ಅಂತ ನೋಡಿ. ಆಮೇಲೆ ಆಕ್ಚುಲಿ ಅಲ್ಲಿ ಬಾತ್ರೂಮ್ ಇದ್ದಿತ್ತು. ಆ ಬಾತ್ರೂಮ್ ಇಲ್ಲಿ ಶಿಫ್ಟ್ ಮಾಡಿದೀವಿ. ಇಲ್ಲಿ ಪಕ್ಕ ಆಗಿದೆ ಈಗ. ಇದು ನೋಡಿ ಚೆನ್ನಾಗಿದೆ ಈಗ. ಇದು ಬಾತ್ರೂಮು ನೋಡಿ, ಹೈಟ್ ನೋಡಿ, ಮೇಲೆ ಹೈಟ್ ತೋರಿಸು. ಇದು ಕಿಟಕಿ. ಇಲ್ಲೂ ಇದು ಮೇಲೆ ವೆಂಟಿಲೇಟ್ರು. ಇಲ್ಲಿ ಕಿಟಕಿ, ಇಲ್ಲಿ ವೆಂಟಿಲೇಟರ್ ಕೊಟ್ಟಿಲ್ಲ. ಬೇಡ, ಏನು ತೊಂದರೆ ಇಲ್ಲ. ಇದ್ ಕಡೆಯಿಂದ ಬೇಡ, ಯಾಕಂದ್ರೆ ಕರೆಕ್ಟ್ ಇದು ಅಗಲ ಕಮ್ಮಿ ಇರೋದ್ರಿಂದ ಚಿಕ್ಕ ಕಿಟಕಿ ಇಟ್ಟಿದ್ಯಾ. ಇಲ್ಲಿ ಅಗಲ ಜಾಸ್ತಿ ಇರೋದ್ರಿಂದ 3 ತೊರೆ ಇದೆ. ಇಲ್ಲಾಂದ್ರೆ ಇಲ್ಲಿ 2 ತೊರೆ ಹೇಳ್ತಿದ್ದೆ.
ಓಕೆನಾ? ಹ್ಮ್ ಹಾಂ ನೋಡಿ, ಹೀರೋಯಿನ್ ಇಬ್ಬರು ರೆಡಿ. ಹಾಂ ಓಕೆನಾ? ಬಮ್ಮ ನೀಲಮ್ಮ, ನಿಮ್ಮನ್ನು ಬಿಡಲ್ಲ ಸರ್. ಬನ್ರಿ ಓನರಮ್ಮ ನೀಲಮ್ಮ. ಆಯ್ತಾ? ಇದು ಮೇಲೆ ಟಾಪ್ ಲೈಟ್ ಕೊಡ್ತಾ ಇದೀವಿ ಅಲ್ವಾ? ಟಾಪ್ ಲೈಟ್ ಸರ್. ಈ ಮೇಲೆ ಮೋಲ್ಡ್ ಹಾಕೋ ನನಗೆ ಹೇಳು ಹಾಂ ಕರೆಕ್ಟಾಗಿ, ಅದನ್ನ ಯಾವ ಶೇಪ್ ಮಾಡಬೇಕು ಹೆಂಗ್ ಮಾಡಬೇಕು ನಾನು ಕಟಿಂಗ್ ದೇವ್ರ ಕೊಡ್ತೀನಿ. ಮನೆ ಇಲ್ಲಿ ಬರುತ್ತೆ. ಹಾಂ ದೇವ್ರ ಮನೆ ಇಲ್ಲಿ ದೇವ್ರ ಮನೆ ಬರ್ತಾ ಇದೆ. ಹ್ಮ್ ಆಯ್ತಾ? ಸುತ್ತ ಹಾಕೊಂಡು. ಹಾಂ ಇಲ್ಲಿ ಕಿಚನ್, ಈ ಕಡೆ ಇಲ್ಲಿ ಕಿಚನ್ ಅಲ್ವಾ? ಹೌದು ಸರ್, ಕಿಚನ್ ಅಲ್ಲಿ ಅದೇ ಹೊಡ್ಸಾಕಿದಿರಿ ನೋಡ್ರಿ. ಹಾ. ಅಲ್ಲಿ ಕಿಟಕಿ ಅಲ್ಲ ನಾನು ಹೇಳಿದ್ದು ಇಲ್ಲಿ ಡೈನಿಂಗ್ ಮಾಡ್ಕೊಂಡು ಇಲ್ಲಿ ದೇವ್ರ ಮನೆ ಮಾಡ್ಕೋಬಹುದು. ಎರಡು ಆಪ್ಷನ್ ಇದೆ ಹಾಂ ನಿಮ್ಗೆ ನಾನು ಕೊಟ್ಟಿದ್ದೀನಿ ಅಲ್ಲಿ. ಹಾಂ ಬಟ್ ಇಲ್ಲಿ ಡೈನಿಂಗ್ ಮಾಡ್ಕೊಂಡು ಹಾಂ ರಾಯಲ್ ಆಗಿರುತ್ತೆ. ಹಾಂ ಇಲ್ಲಿ ದೇವ್ರ ಮನೆ ಮಾಡ್ಕೋಬಹುದು, ಜಾಗ ಇರೋದ್ರಿಂದ ನಿಮ್ಗೆ. ಹಾಂ ಎರಡು ಆಪ್ಷನ್ ನೋಡ್ಕೊ. ಹಾಂ ಇವಾಗ ಸೆಟ್ ಮಾಡ್ಬೇಕೆ ನಮ್ಮ ಟೈಮು. ಹ್ಮ್ ಈಗ ಒಂದು ಬರೋವರೆಗೂ ಒಂದು ಗೊತ್ತಾಗಲ್ಲ. ಹ್ಮ್ ಈಗ ಬಂದಿರೋದ್ರಿಂದ ನೋಡಿ ಜಾಸ್ತಿ ಪ್ಲೇಸ್ ಇದೆ. ಹಾಂ ಫುಲ್ ಡೈನಿಂಗ್ ಮಾಡ್ಕೊಳ್ಳೋಕೆ ನಿಮಗೆ ಒಳ್ಳೆ ಫೆಸಿಲಿಟಿ, ಮೇಲಿಂದ ಲೈಟು ಚೆನ್ನಾಗಿರುತ್ತೆ ಹ್ಮ್ ಬ್ರೈಟ್ ಆಗಿ. ಮತ್ತೆ ಇಲ್ಲಿ ದೇವ್ರ ಮನೆ ಮಾಡ್ಬಿಟ್ರೆ ದೇವ್ರ ಮನೆ ಸೆಟ್ ಮಾಡ್ಬೋದು. ಅರ್ಥ ಆಯ್ತಾ? ನೀವೇನು ಗಂಟೆಗಟ್ಟಲೆ ಪೂಜೆ ಮಾಡೋರಲ್ಲ. ಇಲ್ಲ ಆಯ್ತಾ? ಸರ್, ಪೂಜೆ ಮಾಡ್ಬೇಕು ಸರ್. ಅಲ್ಲ ನಮಸ್ಕಾರ ಮಾಡ್ತೀರಾ? ಹಾಂ ಯಾವ್ದು ಏನೋ ಶುಕ್ರವಾರನೋ ನಿಮ್ಗೆ ಯಾವ್ದೋ ಇಷ್ಟವಾದ ವಾರ ಒಂದು ಪೂಜೆ ಮಾಡ್ತೀರಾ, ಹ್ಮ್ ಸೆಟ್ ಮಾಡಿ ಇಲ್ಲಿ ಬೇಕಾದ್ರೆ ಮಾಡ್ಬೋದು. ಹ್ಮ್ ಅಲ್ಲ ಹೇಳಿದ್ ನಿನಗೆ, ಇಲ್ಲಿ ಅಡುಗೆ ಮನೆ ಪರ್ಫೆಕ್ಟ್ ಆಯ್ತು. ಈಗ ಚಿಕ್ಕ ಇಟ್ಟಿದ್ದೀರಾ? ಚಿಕ್ಕ ಕಿಟಕಿ ಇಟ್ಟಿದ್ದೀವಿ ಸರ್. ಈಗ ದೊಡ್ಡ ತಂದಿದ್ದೀನಿ, ಅದು ಹೆಂಗು ಈಗ ಕಿತ್ತಿ ಇರ್ದಿರಲ್ಲ, ಇಟ್ಕೊಳ್ಳೋಣ ಅಂದ್ಬಿಟ್ಟು ಇರ್ಲಿ ಅಂತ ಇಟ್ಟಿದ್ದೀವಿ. ಓಕೆ, ಕರೆಕ್ಟ್ ಆಗಿದೆ, ಪಕ್ಕ ಇದೀವ. ಹ್ಮ್ ಓಕೆನಾ? ಬಾ ಮತ್ತೆ ನೋಡಿ ಬಾ. ನೋಡಿ ಇದ್ರ ಆಪೋಸಿಟ್ ಕರೆಕ್ಟ್ ಆಗಿದೆ ನೋಡಿ. ಹಿಂಗೆ ಕೊಟ್ಟಿದ್ಯಾ ಹಾಂ ಇಲ್ಲಿ ಪೂರ್ವ 4 ಕೊಟ್ಟಿದ್ಯಾ? 4 ಕೊಟ್ಟಿದ್ದೀನಿ. ಇರ್ಲಿ, ಇದು 2 ಕರೆಕ್ಟ್ ಆಗಿದೆ. ಅದಕ್ಕೆ ಆ ಡೈರೆಕ್ಷನ್, ಈ ಡೈರೆಕ್ಷನ್. ನಾರ್ತ್ ಡೋರ್ ಆಪೋಸಿಟ್ ಹಂಗೆ ತೋರ್ಸು. ನಾರ್ತ್ ಡೋರ್ ತೋರ್ಸು. ಆ ನಾರ್ತ್ ಡೋರ್ ಇದೆಯಲ್ಲ ಅದ್ರ ಆಪೋಸಿಟ್ ಕರೆಕ್ಟಾಗಿ ಕಿಟಕಿಲಿ ಬರುತ್ತೆ. ಹೌದು, ಅವಾಗ ಪರ್ಫೆಕ್ಷನ್ ಆಗುತ್ತೆ. ಓಕೆನಾ? ಹೌದು. ಹಾಂ ನಿಮ್ಮ ಮೇಲೆ ವೆಂಟಿಲೇಟ್ ಇಟ್ಟಿಲ್ಲ, ಬೇಡ ಬಿಡಿ, ಎಲ್ಲ ವಾಟರ್ ಬರುತ್ತಲ್ಲ. ಹೌದು ಸರ್, ವಾಟರ್ ಬಂದ್ಬಿಡುತ್ತೆ. ಕಿಚನ್ ಬೊಂಬಾಟಾಯ್ತು. ಈ ಬಾರ ಎಲ್ಲ ಆ ಥರ ಈಶಾನ್ಯದಲ್ಲಿ ಇಡಬೇಡ ನೋಡ. ಬಾಗಿಲುಗಳು ಎಲ್ಲ ಈಶಾನ್ಯದಲ್ಲಿ ಇಡಬೇಡ. ಈಗ ನಾಳೆ ಎಲ್ಲ ಸ್ಕ್ರೀನ್ ಬರ್ತದೆ. ಸ್ಕ್ರೀನ್ ಅಲ್ಲೆಲ್ಲ ಬಾ ನಿಮ್ಗೋಸ್ಕರ ವೇಟಿಂಗ್ ಸರ್. ಬೇಗ ಬಾ. ಆಯ್ತಾ? ಇದರ ಆಪೋಸಿಟ್ ಇಲ್ಲಾದ್ರೆ ಕಿಟಕಿ ಇಡಬೇಕು ಸರ್. ಈಗ ಅದಕ್ಕೆ ಇಲ್ಲೊಂದು ಏನೊಂದು ಆಪ್ಷನ್ ಸರ್, ಹಾಂ ಇಲ್ಲೊಂದು 4 ತೊರೆದ ಕಿಟಕಿ ಅಲ್ಲಿ ರೂಮಲ್ಲಿ ಕಿತ್ತಿದ್ವಲ್ಲ, ಇಲ್ಲಿ ಇಟ್ಬಿಡೋಣ ಅಂತ. 4 ತೊರೆದಾ? ಈ ಪ್ಲೇಸ್ ಬರ್ತದಲ್ಲ, ಹಾಂ ಕುತ್ ಬರ್ದಿದ್ದಂಗೆ ಇಟ್ಬೋದು ಅಂತ. ಕುತ್ತು ಬರೋದು ಬೇಡ. ಆ ಮೆಟ್ಲು ಆಪೋಸಿಟ್ ಲೆಂತ್ ಇಡು. ಹಿಂಗೆ ಲೆಂತ್ ಸರ್, ಇದು ಲೆಂತ್ ಇಡು. ಹೌದು ಸರ್, ಎರಡು ಲೆಂತ್ ಇಟ್ಬಿಡು. 4 ತೊರೆದಿದೆ ಸರ್ ಸೆಂಟ್ರಲ್ಲಿ. ಅಂದ್ರೆ ರೂಮಲ್ಲಿ ತೆಗ್ದಿದ್ವಲ್ಲ. ಇದೆ, ಇರ್ಲಿ. 4 ತೊರೆದು ನಾವು ದೊಡ್ಡದು ಸರ್. ದೊಡ್ಡದು ಬೇಡ. ಯಾಕೆ ಸರ್? 4 ತೊರೆ ಇಲ್ಲಿ ಇಡಬಾರ್ದು. ನಮ್ಮ ಉತ್ತರದಲ್ಲಿ ಜಾಸ್ತಿ ಲೈಟ್ ತಗೋಬೇಕು, ಪಶ್ಚಿಮ ದಕ್ಷಿಣ ಕಡಿಮೆ ಇರಬೇಕು ಲೈಟು. ಅದಕ್ಕೆ ಇಲ್ಲಿ 4 ಬೇಡ. ಆ 2 ಇದೆಯಲ್ಲ ದೊಡ್ಡದು, ಆ ಥರದ್ದೇ ಇಲ್ಲಿಂದ ನೀನು ಮೋಲ್ಡ್ವರೆಗೂ ಲಿಂಟ್ಲ್ವರೆಗೂ ಕೊಟ್ಬಿಡು. ಈ ಫ್ಲೋರಲ್ಲಿ 8 ಅಡಿ ಇಲ್ಲೊಂದು, 8 ಅಡಿ ಇಲ್ಲೊಂದು ಕೊಡು. ಇಲ್ಲಿ ಮಧ್ಯ ಗ್ಲಾಸ್ ಹಾಕೋಣ. ಇಲ್ಲಿ ಒಂದು ಗೋಡೆ, ಒಂದು ವರ್ಷ ಗೋಡೆ ಗ್ಲಾಸು, ಗೋಡೆ ಗ್ಲಾಸು. ಓಕೆನಾ? ಒಂದು ಕಿಟಕಿ ಕೊಡೋಣ ನಾವು. ಏರ್ ಔಟ್ ಏರ್ ಎಂಡ್ಗೆ ಬೇಕು. ಅದು ನಾನು ಡಿಸೈನ್ ಕೊಡ್ತೀನಿ. ಇದು ಇಲ್ಲಿ ಬಂದಾಗ ಏನಪ್ಪ, ನೀನು ಇಲ್ಲಿಂದ ಆ ಲಿಂಟ್ಲವರೆಗೂ ಕಿಟಕಿ ಒಂದು, ಇಲ್ಲಿಂದ ಆ ಲಿಂಟ್ಲವರೆಗೂ ಕಿಟಕಿ, ಮಧ್ಯ ಏನೋ ನೀನು ಒಂದೇ ಕೊಡು ಬೇಕಾರೆ. ಸಿಂಗಲ್ಲೇ ಕೊಡು. ಓಪನ್ ಮಾಡೋ ಥರ ಇರಲಿ. ಏರ್ ಔಟ್ ಏರ್ ಎಂಡ್ಗೆ ಮಧ್ಯದಲ್ಲೆಲ್ಲ ಡಿಸೈನ್ ಏನಂದ್ರೆ, ಒಂದು 9 ಇಂಚು ಗೋಡೆ, 9 ಇಂಚ್ ಗ್ಲಾಸ್, 9 ಇಂಚ್ ಗೋಡೆ, 9 ಇಂಚ್ ಗ್ಲಾಸ್. ಅರ್ಥ ಆಯ್ತು? ಡಿಸೈನ್ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಹಂಗೆ ಇದು ಒಂದು ಚಿಕ್ಕದ ಮಾತ್ರ. ಹೌದು, 9 ಇಂಚ್ 9 ಇಂಚ್ ಗೋಡೆ, 9 ಇಂಚ್ ಗ್ಲಾಸು. ಅದು ಗ್ಲಾಸು ಇದೇ ಬರುತ್ತೆ, ಇಟ್ಕೆ ಗ್ಲಾಸ್ ಇಟ್ಕೆ ಬರುತ್ತೆ. ನಿನಗೆ ಅದನ್ನೇ ಜೋಡಿಸ್ಬಿಡ್ಬೋದು. ಒಂಥರ ತುಂಬ ಚೆನ್ನಾಗಿರ್ತದೆ. ಒಂಥರ ಡಿಸೈನ್ ಅದ್ಭುತವಾಗಿ ಕಾಣಿಸುತ್ತೆ. ನಾನು ಮತ್ತೆ 4 ತೊರೆದು ಇದು ಮಾಡಿ ಇರ್ಲಿ, ಅದೇನಾಗಲ್ಲ, ಇಟ್ಕೊಂಡು ಎಲ್ಲ ಒಂದ್ ಕಡೆ ಇರೋದೇ. ಇಲ್ಲಿ ಎಲ್ಲ ಕಿಟಕಿಗಳೆಲ್ಲ ಮಾಡಿಸ್ಬಿಟ್ಟಿದೀವಿ ಸರ್, ನೀವೇ ಕೊಟ್ಬಿಟ್ಟು ಡಿಸೈನ್ ಮಾಡಿಸ್ಬಿಟ್ಟಿದ್ದೀರಿ. ಆಯ್ತು, ನೀನು ಅದು ಎಕ್ಸ್ಟ್ರಾ ಇದೆ ಕೊಡು ನನಗೆ. ನಾನು ಬೇರೆ ಕಡೆ ದೇವನಲ್ಲಿ ಕೊಡ್ತೀನಿ, ಕಾಸು ಕೊಡಿಸ್ತೀನಿ. ಸರ್ ಈಗ ಇಲ್ಲಿ ನನಗೆ ಆ ಥರ ಡಿಸೈನ್ ಬೇಕು. ಒಂದು ಕಿಟಕಿ ಆ ಲಾಸ್ಟ್, ಒಂದು ಕಿಟಕಿ ಈ ಲಾಸ್ಟ್, ಒಂದು ತೊರೆದು ಮಧ್ಯೆ ಎಲ್ಲ ಗೋಡೆ ಗ್ಲಾಸು. ಓಕೆನಾ? ಓಕೆ ಸರ್. ಏನೋ ಅರ್ಥ ಆಯ್ತಾ? ಡಿಸೈನ್ ಚೆನ್ನಾಗಿರುತ್ತೆ. ಅದು ನಿನಗೆ ವಾಟ್ಸಪ್ ಮಾಡ್ತೀನಿ. ಡಿಸೈನ್ ಮಾಡಿಸಿರೋದು. ಓಕೆ? ಹಂಗೆ ಮಾಡಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸುಮ್ಮನೆ ಒಂದು ದಪ್ಪ 4 ನೋಡಿ. ಯಾವಾಗಲೂ ಉತ್ತರ ಜಾಸ್ತಿ ತಗೋಬೇಕು, 4 ತೊರೆ. ಪಶ್ಚಿಮ ದಕ್ಷಿಣ 2 ತೊರೆಗೆ ಬರಬೇಕು. ಪಶ್ಚಿಮದಲ್ಲಿ ದಕ್ಷಿಣ ಕಡಿಮೆ ತಗೋಬೇಕು ನಾವು ಎನರ್ಜಿ. ಈಸ್ಟ್ ಎನರ್ಜಿ
ನಾರ್ತ್ ಎನರ್ಜಿ ಜಾಸ್ತಿ ತಗೋಬೇಕು. ಹ್ಮ್ ಅದಕ್ಕೆ ನಮ್ಮ ಫ್ರೆಂಡ್ ಎಲ್ಲ ಇಷ್ಟು ಕೊಟ್ಟಿದ್ದೀನಿ, ಇನ್ನೇ ಎಲ್ಲ ಕಡಿಮೆ ಕೊಟ್ಟಿದ್ದೀನಿ. ಅರ್ಥ ನಿಮಗೆ? ಹ್ಮ್ ಹಾ ಓಕೆ ಓಕೆ ಸರ್. ಬಾ ಇಲ್ಲಿ ಬಾ 4 ಥರದ್ದು ಇದಕ್ಕೆ ಕೂಡ ಮತ್ತೆ ನೋಡು, ಇಲ್ಲಿ ಇಟ್ಬೋದು 4 ಥರ ಬೇಕಾ ನೀವು? ಇದು ಆ ಕಡೆ ಇಟ್ಕೋಬೋದು. ಬೇಡ ಅಂತೀರಾ ಆ ಥರ? ಅದು ಇರಬಾರ್ದು ಅಂತ ಅಲ್ಲ, ಹೇಳ್ತೀರಾ ಅದೇ ಜಾಸ್ತಿ ಬೇಡ ಅಂತ. ನೀವು? ಅದು ಬೇಡ ಅಂತ ಇದೆ. 4 ಥರ ಯಾವುದೇ ಕಾರಣಕ್ಕೂ ನಮ್ಮ ಪಶ್ಚಿಮ ದಕ್ಷಿಣಕ್ಕೆ 4 ಥರ ಬೇಡವಾ? ಬೇಡ. ಬೇಡ. ಉತ್ತರದ ಗೋಡೆಯಲ್ಲಿಡು, ಇಲ್ಲ ಪೂರ್ವದ ಗೋಡೆಯಲ್ಲಿ ಇಟ್ಕೋ. ಆಯ್ತಾ? 4 ಥರ ಇದ್ದಾಗ ಹಿಂದೆಗಡೆ 3 ಇಲ್ಲ 2 ಇರಬೇಕು. ಓಕೆನಾ? ಅದು ಬಿಡಿ ಸರ್, ಹೈಟ್ ಕಮ್ಮಿ ಐತೆ. ಅದು ಹೈಟ್ ಕಮ್ಮಿ ಐತೆ. ಅದು 5 ಅಡಿ ಐತೆ. ಅದು ಬೇಡ. ಇದು ನೋಡಿ ಸರ್, ಇದು ಎಲ್ಲಿ ಅಲ್ಲಿ ಬಂತ ಡೋರ್? ಅಲ್ಲಿ ಬಂತು? ಅಲ್ಲಿ ಬರ್ತದೆ ಸರ್. ನೀವು ನಾನು ಏನಕ್ಕೆ ಇದಕ್ಕೆ ಕರೆದಿದ್ದೆ ಅಂದ್ರೆ ಸರ್, ನೋಡಿ ಒಂದು ಕೆಳಗಡೆ ಕಾಲಮ್ 3 ಕಾಲಮ್ ಇದ್ವಲ್ಲ, ಎಕ್ಸ್ಟ್ರಾ ಕಾಲಮ್ ಬಂತು. ಇಲ್ಲಿ ಎದುರುಗಡೆ ಬಂತು. ಇವಾಗ ಅದನ್ನ ಕಾಲಮ್ ರಿಮೂವ್ ಮಾಡಬೇಕು. ಕುತ್ತು ಬರ್ತಾ ಇದೆ, ಅದನ್ನ ತೆಗೆದಾಕ್ಬೇಕು. ಇನ್ನೇನಿದೆ ಅದು? ಈ ಕಡೆ ಇದೊಂದು ರೂಮ್ ಅಲ್ವಾ ಇದು? ರೂಮ್ ಸರ್, ಅದೊಂದು ರೂಮ್. ಇಲ್ಲಿ ಬಾತ್ರೂಮ್ ಬರುತ್ತೆ ಸರ್. ಇಲ್ಲಿ ಬಾತ್ರೂಮ್ ಕೊಟ್ಟಿದ್ದೀರಿ. ಅಲ್ಲ ಇಲ್ಲಿ ಬಾತ್ರೂಮ್ ಇದು. ಅಲ್ಲಿ ಬಾತ್ರೂಮ್ ಬಂದ್ರೆ ಅಲ್ಲಿ ಕಿಟಕಿ ಅಲ್ಲಿ ಬರಂಗಿಲ್ವೇ? ಆಯ್ತಾ? ಇದೆಲ್ಲ ಇದು ಸೆಟ್ ಮಾಡ್ಬೇಕು ಸರ್. ಇಲ್ಲಿ ಡೋರ್ ಹೇಳಿದಿರಿ ಸರ್. ಇಲ್ಲಿ ಡೋರ್ ಹೇಳಿದಿರಿ. ಡೋರ್ ಹೇಳಿ, ಸೆಂಟ್ರಲ್ ಡೋರ್ ಬಂತಾ? ಇಲ್ಲಿ ಸೆಂಟ್ರಲ್ ಡೋರ್ ಇದಕ್ಕೆ ಹೇಳಿ ಡೋರ್ ಹೇಳಿದಿರಿ. ಅದನ್ನ ಹೇಳಿದ್ದು ಮೇಲ್ಗಡೆ ಫ್ಲೋರ್. ನಾನು ಬರೋರ್ಗೆ ಇರಪ್ಪ ಅಂತ ನಾನು ಬಡ್ಕೊಂತ ಇದೀನಿ. ನೀನು ಅರ್ಜೆಂಟ್ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಬಾತ್ರೂಮ್ ಬರ್ತೈತೆ ಸರ್. ಅಲ್ಲ, ಬಾತ್ರೂಮ್ ಇರಲಿ, ನನ್ನ ಪ್ಲಾನ್ ಕೊಡು. ಆಯ್ತಾ? ಈ ಕಡೆ ಇದೇನೇನು ಮಾಡಬೇಕು ಅಂತ ಈಗ ನಾವು ಸೆಟ್ರೇಟ್ ಮಾಡಬೇಕು. ಈಗ ಎಲ್ಲ ಸ್ವಲ್ಪ ಒಂಚೂರು ಸೆಟ್ರೇಟ್ ಮಾಡಿದ್ರೆ ಇದು ಕರೆಕ್ಟಾಗಿ ಸರ್ ಹೋಗುತ್ತೆ. ಹೌದು ಸರ್. ಆಯ್ತಾ? ಏನಿಲ್ಲ, ನೀನು ಅದಕ್ಕೆ ನಾನು ಈ ಕಡೆ ಏನು ಮಾಡಬೇಡ, ಫಸ್ಟ್ ಈಶಾನ್ಯದಲ್ಲಿ ಈ ಕಡೆ ಕಟ್ಕೋ, ಅದು ಆಮೇಲೆ ಮಾಡೋಣ ಅಂತ ನಾನು ಹೇಳಿದ್ದೀನಿ ನಿಮಗೆ ಅಲ್ವಾ? ಚೆನ್ನಾಗಿ ಬಂದಿದೆ. ಇದನ್ನ ಅದ್ಭುತವಾಗಿ ಬರುತ್ತೆ ಕೆಳಗಡೆಗೆನ. ಈಗ ಅದು ನನ್ನ ಹೇಳಿದ ಮಾತು ಕೇಳು ಸ್ವಲ್ಪ. ನೀವು ಹೇಳ್ದಂಗೆ ನೀವು ಪ್ಲಾನ್ ಮಾಡಿದ್ರೆ ಆಯ್ತು. ಆಯ್ತು, ಮಾಡೋಣ, ಸೆಟ್ ಮಾಡೋಣ. ನೋಡಿ ಈ ಥರ ನೋಡು, ಈ ಸಲ ದೇವ್ ಮೂಲೆಯಲ್ಲಿ ಮರ ಹಾಕ್ಬೇಡ. ದೇವ್ ಮರ ಹಾಕಿದ್ರೆ ಮೇಸ್ತ್ರಿ ರಜೆ ಹಾಕ್ತಾ ಇರ್ತಾರೆ, ಹುಡುಗರು ಬರೋದಿಲ್ಲ. ಮರ ಹಾಕ್ಬೇಡ ಇಲ್ಲಿ ಜಾಸ್ತಿ. ಓಕೆ ಥ್ಯಾಂಕ್ ಯು ವೆರಿ ಮಚ್. ಕುಬೇರನ್ ಮನೆ ಫಸ್ಟ್ ಫ್ಲೋರು. ಮತ್ತೆ ಒಂದು ವಿಡಿಯೋ ಮಾಡ್ತೀವಿ ಈಗ. ಸೆಕೆಂಡ್ ಫ್ಲೋರ್. ಕೆಳಗಡೆ ಸೇಮ್ ನೀವು ಕೆಳಗಡೆ ಇದೇ ಥರ ಇದ್ದಾಗ ವಿಡಿಯೋ ಮಾಡಿದ್ವಿ. ಈಗ ಫಸ್ಟ್ ಫ್ಲೋರಲ್ಲಿ ಇದೇ ಥರ ಇದ್ದಾಗ ವಿಡಿಯೋ ಮಾಡ್ತಾ ಇದ್ವಿ. ಈ ಫಿನಿಶಿಂಗ್ಗೆ ಮತ್ತೆ ವಿಡಿಯೋ ಮಾಡ್ತೀವಿ. ಓಕೆ ಥ್ಯಾಂಕ್ ಯು. ಯಾಕಂದರೆ ಫಸ್ಟು ನೀವು ನನಗೆ ಅದೇ ಈ ಥರ ಸ್ಮಾಲ್ ಮಿಸ್ಟೇಕ್ಸ್ ಆಗುತ್ತೆ. ಒಂಚೂರು ನಿಧಾನ ಮಾಡಿ ಒಂದ್ಸಲ, ಯಾಕೆಂದರೆ ತೆಗೆಯೋದು, ಕಟ್ಟೋದು, ಹೊಡೆಯೋದು ಇರ್ದಿರ ಒಟ್ಟಿಗೆ ಒಂದೇ ಸಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರಿಗೂ ಪ್ರಾಬ್ಲಮ್, ಕಟ್ಟೋರಿಗೆ. ಓಕೆನಾ? ಅದಕ್ಕೆ ಸ್ವಲ್ಪ ಸಮಾಧಾನ. ನಾನು 1 ದಿವಸ 2 ದಿವಸ ಲೇಟ್ ಆಗುತ್ತೆ ಬರೋದು. ಈಗ ಎಲ್ಲೆಲ್ಲೋ ಅಪಾರ್ಟ್ಮೆಂಟ್ ಕೊಟ್ಟಿರ್ತೀನಿ, ಎಲ್ಲೆಲ್ಲೋ ಕರ್ನಾಟಕ ಎಲ್ಲ ಓಡಾಡ್ತಾ ಇರ್ತೀನಲ್ವ. ಅದರಿಂದ ಒಂದು ಸ್ವಲ್ಪ ನಿನಗೆ ನನ್ನೆಲ್ಲ ಮೊನ್ನೆ ಬರಬೇಕಾಗಿತ್ತು ಅಲ್ವಾ? 3 ದಿವಸ ಮುಂಚೆ ಬರಬೇಕಾಗಿತ್ತು. 2 ದಿವಸಕ್ಕೆ ಹಿಂಗೆ ಏರಿಸ್ಬಿಟ್ಟು. ಓಕೆ ಸರ್, ಸರಿ ಮಾಡೋಣ, ಏನು ತೊಂದರೆ ಇಲ್ಲ. ಓಕೆ ಥ್ಯಾಂಕ್ ಯು ವೆರಿ ಮಚ್.